ಸರ್ವೇಭ್ಯ ನಮಸ್ಕಾರ. ಪ್ರಥಮವಾಗಿ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ, ನವರಾತ್ರಿಯ ಪ್ರಥಮ ದಿನ ನಾವು ಮಾ ಶೈಲಪುತ್ರಿಯನ್ನು ಆರಾಧನೆ ಮಾಡುತ್ತೇವೆ. ಮಾ ಶೈಲಪುತ್ರಿ ಅಂದ್ರೆ ಪರ್ವತರಾಜನ ಮಗಳು. ಪರ್ವತರಾಜನ ಮಗಳು ಮಾ ಶೈಲಪುತ್ರಿ ಆರಾಧನೆ ಪ್ರತಿಯೋರ್ವ ಆರಾಧಕನಿಗೂ ಧಾರ್ಮಿಕ ಚಿಂತನೆ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ. ಮಾ ಶೈಲಪುತ್ರಿಯ ಒಂದು ಆಶೀರ್ವಾದ ತಮಗೂ ಸಿಗಲಿ ಅಂತ ಹಾರೈಸ್ತಾ, ಇಂದು ನಾನು ನಿಮಗೆ ಮಾ ಶೈಲಪುತ್ರಿ ಮಹಾತ್ಮೆ ಬಗ್ಗೆ ತಿಳಿಸ್ಕೊಡುತ್ತಾ ಬರ್ತಾ ಇದ್ದೇನೆ. ಮಾ ಶೈಲಪುತ್ರಿ ಅವರ ಪೂರ್ವಜನ್ಮ ಸತಿ, ಶಿವದೇವರ ಪತ್ನಿ. ಇವರ ತಂದೆ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯು ಶ್ರೀಹರಿಯ ಪರಮ ಭಕ್ತ. ಒಮ್ಮೆ ಈತ ಸರ್ವ ಲೋಕಕ್ಕೂ ಸಂಚಾರ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಈತನಿಗೆ ಸರ್ವ ರೀತಿಯೂ ಸ್ವಾಗತ, ಭವ್ಯವಾದ ಸ್ವಾಗತ. ಹೀಗೆ ಎಲ್ಲಾ ಲೋಕದಲ್ಲಿ ಹೋಗ್ತಾ ಸ್ವಾಗತ ಆಯ್ತು. ಹೀಗೆ ಶಿವಲೋಕದಲ್ಲಿ ಹೋದಾಗ ಶಿವ ತಮ್ಮ ಗಣಗಳಿಂದ ಒಂದು ಭಕ್ತಿ ಗೀತೆ ಭಜನೆ ನಡೀತಾ ಇರುತ್ತೆ. ಅದರಲ್ಲಿ ಮಗ್ನನಾಗಿರ್ತಾನೆ. ದಕ್ಷ ಪ್ರಜಾಪತಿ ಬಂದಿದ್ದು ಶಿವದೇವರು ಆಲಿಸೋದಿಲ್ಲ. ದಕ್ಷ ಪ್ರಜಾಪತಿ ಅಪಾರ್ಥ ಮಾಡ್ಕೊಳ್ತಾನೆ. ಏನಪ್ಪಾ ಅಂದ್ರೆ, ಶಿವ ನನ್ನನ್ನ ಅವಮಾನ ಮಾಡೋಕಂತೇಳಿ ಈ ರೀತಿ ಸಂಚನ ಹಾಕಿರ್ಬೋದು, ಅದಕ್ಕೆ ನಾನು ಕೂಡ ಹೇಗಾದ್ರೂ ಮಾಡಿ ಶಿವನನ್ನ ಅವಮಾನ ಮಾಡ್ಬೇಕಂತ ಈತ ವಿಶ್ವಕರ್ಮರ ಸಹಾಯದೊಂದಿಗೆ ಒಂದು ಮಹಾಯಜ್ಞವನ್ನ ನಿರ್ಮಿತ ಮಾಡ್ತಾನೆ. ಆ ಯಜ್ಞದಲ್ಲಿ ಸರ್ವಾದಿ ದೇವಾನುದೇವತೆಗಳನ್ನ ನಿಮಂತ್ರಿಸುತ್ತಾನೆ, ಶಿವದೇವರನ್ನ ಬಿಟ್ಟು. ನಾರದ ಮುನಿಗಳು ಈ ವಿಷಯನ ಮಾ ಸತಿಯವರ ಮುಂದೆ ಪ್ರಸ್ತಾವನೆ ಮಾಡಿದಾಗ ಮಾ ಸತಿಯು ಶಿವದೇವರ ಮುಂದೆ ಪ್ರಸ್ತಾವನೆ ಮಾಡ್ತಾರೆ. ಶಿವದೇವರ ನಿರ್ಬಂಧನೆ ಆಗ್ತಾರೆ, ನೀ ಹೋಗ್ಬೇಡ ಆಗಿದ್ದಾಗ್ಲಿ ಅಂತ. ಆದ್ರೆ ಮಾ ಸತಿ ಹೇಗೂ ಒತ್ತಾಯ ಮಾಡಿ ಶಿವದೇವರ ಅಪ್ಪಣೆ ಯಂತ್ರ ಈ ಯಜ್ಞಕ್ಕೆ ಹೋಗ್ತಾರೆ. ಹೋದಾಗ ದಕ್ಷ ಪ್ರಜಾಪತಿ ಶಿವದೇವರನ್ನು ನಿಂದಿಸ್ತಾರೆ. ಇದನ್ನ ತಾಳಲಾರದೆ ಮಾ ಸತಿ ಅಗ್ನಿ ಪ್ರವೇಶ ಮಾಡಿಬಿಡ್ತಾರೆ. ಇದನ್ನು ತಿಳಿದ ಶಿವದೇವರು ಕೆಂಡಾಮಂಡಲವಾಗಿ ತಮ್ಮ ಜಟೇಂದ್ರ ವೀರಭದ್ರೇಶ್ವರ ಸ್ವಾಮಿಯನ್ನ ಸೃಷ್ಟಿ ಮಾಡ್ತಾರೆ. ರೌದ್ರ ರೂಪ, ಉಗ್ರ ರೂಪ. ಆಜ್ಞಾಪಿಸ್ತಾರೆ, ಏನಪ್ಪಾ ಅಂದ್ರೆ, ಏನೇ ಆಗಲಿ ದಕ್ಷ ಪ್ರಜಾಪತಿ ಶಿರವನ್ನ ಕಡಿಯಬೇಕಂತ. ವೀರಭದ್ರೇಶ್ವರ ಸ್ವಾಮಿ ಗಣಗಳನ್ನ ಕರೆದುಕೊಂಡು ಹೋಗಿ ಯುದ್ಧವನ್ನ ಶುರು ಮಾಡ್ತಾರೆ. ವಿಷ್ಣುವ ಸೇನೆ ಸುಟ್ಟು ಭಸ್ಮ ಆಗುತ್ತೆ. ಕಡೆಯ ಪಕ್ಷ ವಿಷ್ಣು ಚಕ್ರವನ್ನೇ ನುಂಗ್ತಾರೆ. ವಿಷ್ಣು ದೇವರ ಸರದಾದ ಮೇಲೆ ದಕ್ಷ ಪ್ರಜಾಪತಿಯ ಶಿರವನ್ನ ಕಡಿದು ಅಗ್ನಿಗೆ ನೀಡುತ್ತಾರೆ. ತದಾದ ನಂತರ ದಕ್ಷ ಪ್ರಜಾಪತಿಯ ಪತ್ನಿ ವೀರಭದ್ರೇಶ್ವರ ಸ್ವಾಮಿ ಚರಣ ಹಿಡಿದು ವರವನ್ನ ಕೇಳ್ತಾರೆ. ಆದ್ರೆ ವೀರಭದ್ರೇಶ್ವರ ಸ್ವಾಮಿ ತುಂಬಾನೇ ದಯಾಳು. ಆ ದಕ್ಷ ಪ್ರಜಾಪತಿ ಕತ್ತರಿಸಿದ ಶಿರವನ್ನು, ಒಂದು ಟಗಿರಿನ ಶಿರವನ್ನಿಟ್ಟು ಅವರಿಗೆ ಜೀವದಾನವನ್ನ ನೀಡ್ತಾರೆ. ಮತ್ತೆ ಮಾ ಆದಿಶಕ್ತಿ ಎರಡನೇ ರೂಪ ತಾಳ್ತಾರೆ, ಅದುವೇ ಮಾ ಶೈಲಪುತ್ರಿ. ಈ ದಿನ ನಾವು ಮಾ ಶೈಲಪುತ್ರಿಯನ್ನ ಆರಾಧನೆ ಮಾಡಲೇಬೇಕು. ಮಾ ಶೈಲಪುತ್ರಿ ಅವರ ಮಂತ್ರ ಈ ರೀತಿ ಇದೆ: ಓಂ ವಂದೇ ವಾಚಿಂತಲಾಭಾಯ ಚಂದ್ರಾದಕೃತ ಶೇಖರಾಂ ವೃಷಭರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿಂ. ನಮಗೂ ಮತ್ತು ತಮ್ಮೆಲ್ಲರಿಗೂ ಮಾ ಶೈಲಪುತ್ರಿ ಒಂದು ಆಶೀರ್ವಾದ ನಾನು ಬಯಸ್ತಾ ಈ ವಿಡಿಯೋಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರೆಯಬೇಡಿ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಮಾ ಶೈಲಪುತ್ರಿ ನಮಃ.